ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಬಾಲಿವುಡ್ ನಟ ರಣವೀರ್ ಸಿಂಗ್ ಅವರ ಬಹುನಿರೀಕ್ಷಿತ ಸಿನಿಮಾ ದುರಂಧರ್ ಈಗ ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣವಾಗಿದೆ. ಈ ಸಿನಿಮಾ ನಮ್ಮ ದೇಶದ ಹೆಮ್ಮೆಯ ಯೋಧ ಅಶೋಕ ಚಕ್ರ ಪುರಸ್ಕೃತ ಹುತಾತ್ಮ ಮೇಜರ್ ಮೋಹಿತ್ ಶರ್ಮಾ ಅವರ ಜೀವನ ಆಧಾರಿತ ಕಥೆ ಎಂದು ಹೇಳಲಾಗುತ್ತೆ. ಆದರೆ ಮೇಜರ್ ಮೋಹಿತ್ ಶರ್ಮಾ ಅವರ ಪೋಷಕರು ಈ ಸಿನಿಮಾದ ವಿರುದ್ಧ ಕೋರ್ಟ್ ಮೆಟ್ಟಿಲನ್ನು ಕೂಡ ಏರಿದ್ರು. ಅಷ್ಟಕ್ಕೂ ಏನಿದು ವಿವಾದ? ಹಾಗಾದ್ರೆ ಹುತಾತ್ಮ ಯೋಧನ ಕುಟುಂಬಕ್ಕೆ ಆದ ನೋವೇನು? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯುವ ಪ್ರಯತ್ನವನ್ನ ಮಾಡೋಣ. ಅದಕ್ಕೂ ಮುನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ಇಫ್ತಿಕಾರ್ ಭಟ್ ಈ ಹೆಸರನ್ನ ಕೇಳಿದ್ರೆ ಒಂದು ಕಾಲದಲ್ಲಿ ಕಾಶ್ಮೀರದ ಹಿಜ್ಬುಲ್ಲಾ ಮುಜಾಹಿದ್ದೀನ್ ಉಗ್ರರಿಗೆ ನಡುಕ ಹುಟ್ಟಿತ್ತು. ಅವನು ನೋಡಲು ಅವರಂತೆಯೇ ಇದ್ದ, ಆದ್ರೆ ಅವರದ್ದೇ ಭಾಷೆ ಮಾತನಾಡುತ್ತಿದ್ದ, ಅವರ ಜೊತೆಯೇ ಊಟ ಮಾಡುತ್ತಿದ್ದ. ಆದ್ರೆ ಆ ಗಡ್ಡದ ಮರೆಯಲ್ಲಿದ್ದ ಮುಖ ಬೇರೆಯದ್ದೇ ಆಗಿತ್ತು. ಅವನು ಉಗ್ರನಾಗಿರಲಿಲ್ಲ. ಅವನು ಭಾರತ ಮಾತೆಯ ಹೆಮ್ಮೆಯ ಪುತ್ರ, ಭಾರತೀಯ ಸೇನೆಯ ಅತ್ಯಂತ ಅಪಾಯಕಾರಿ ಮತ್ತು ಎಲೈಟ್ ಪಡೆಯಾದ ಪ್ಯಾರಾ ಸ್ಪೆಷಲ್ ಫೋರ್ಸ್ನ ಡೆಡ್ಲಿ ಕಮಾಂಡೋ ಆಗಿದ್ದ. ಹೌದು ಸ್ನೇಹಿತರೆ, ಇಂದು ನಾವು ಮಾತನಾಡ್ತಿರುವ ಅಪ್ರತಿಮ ವೀರ ಅಶೋಕ ಚಕ್ರ ವಿಜೇತ ಮೇಜರ್ ಮೋಹಿತ್ ಶರ್ಮಾ ಅವರ ರೋಮಾಂಚಕ ಮತ್ತು ಭಾವನಾತ್ಮಕ ಕಥೆಯ ಬಗ್ಗೆ. ಈ ಸಿನಿಮಾಗಳಲ್ಲಿ ನಾವು ಹೀರೋಗಳನ್ನ ನೋಡಿರ್ತೇವೆ, ಆದ್ರೆ ನಿಜ ಜೀವನದ ಹೀರೋಗಳು ಹೇಗಿರ್ತಾರೆ ಗೊತ್ತಾ? ಮೇಜರ್ ಮೋಹಿತ್ ಶರ್ಮಾ ಅವರಂತೆ ಇರ್ತಾರೆ. ಹರಿಯಾಣದ ರೋಹ್ಟಕ್ನಲ್ಲಿ ಜನಿಸಿದ ಮೋಹಿತ್ ಅವರಿಗೆ ಪ್ರೀತಿಯ ಚಿಂಟು ಅಂತ ಕೂಡ ಕರಿತಿದ್ರು. ಅವರು ಇಂಜಿನಿಯರಿಂಗ್ ಕಾಲೇಜ್ಗೆ ಸೇರಿದ್ರು. ಅವರ ರಕ್ತದಲ್ಲಿ ದೇಶ ಸೇವೆ ಮಾಡುವ ಹಂಬಲವಂತೂ ಹೋಗಿರಲಿಲ್ಲ. ಹಾಗಾಗಿ ಇಂಜಿನಿಯರಿಂಗ್ ಬಿಟ್ಟು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಸೇರಿದ್ರು. ಕಠಿಣ ತರಬೇತಿಯ ನಂತರ ಭಾರತೀಯ ಸೇನೆಯ ಅತ್ಯಂತ ಕಠಿಣ ಪಡೆಯಾದ ಪ್ಯಾರಾ ಸ್ಪೆಷಲ್ ಫೋರ್ಸ್ನ ಅವರು ಜಾಯ್ನ್ ಆಗ್ತಾರೆ. ಇಲ್ಲಿ ಅವ್ರ ಕೋಡ್ ನೇಮ್ ಬಂದು ಮೈಕ್ ಅಂತ ಇರುತ್ತೆ. 2004ನೇ ಇಸ್ವಿಯಲ್ಲಿ ಕಾಶ್ಮೀರದಲ್ಲಿ ಭಯೋತ್ಪಾದನೆ ಉತ್ತುಂಗದಲ್ಲಿತ್ತು. ಆಗ ಮೇಜರ್ ಮೋಹಿತ್ ಶರ್ಮಾ ಅವರಿಗೆ ಒಂದು ಅತ್ಯಂತ ಅಪಾಯಕಾರಿ ಮಿಷನ್ ಒಂದನ್ನು ನೀಡಲಾಗುತ್ತೆ. ಅದೇನೆಂದ್ರೆ ಶತ್ರುಗಳ ಪಾಳ್ಯಕ್ಕೆ ನುಗ್ಗಿ ಅವರಲ್ಲೊಬ್ಬನಾಗಿ ನಟಿಸಿ ಮಾಹಿತಿ ಕಲೆ ಹಾಕೋದು. ಇದು ಸಾಮಾನ್ಯ ಕೆಲಸವಲ್ಲ. ಒಂದು ಸಣ್ಣ ತಪ್ಪು ನಡೆದ್ರೂ ಕೂಡ ಪ್ರಾಣ ಪಕ್ಷಿ ಹಾರಿ ಹೋಗ್ತಿತ್ತು. ಮೇಜರ್ ಮೋಹಿತ್ ತಮ್ಮ ಗುರುತನ್ನು ಸಂಪೂರ್ಣವಾಗಿ ಬದಲಿಸಿಕೊಂಡ್ರು. ಉದ್ದನೆಯ ಘಟ್ಟವನ್ನು ಬಿಟ್ಟರು. ಹಾಗೆ ಕಾಶ್ಮೀರಿ ಉಡುಪು ಧರಿಸಿ ತಮ್ಮ ಹೆಸರನ್ನ ಇಫ್ತಿಕಾರ್ ಭಟ್ ಅಂತ ಬದಲಾಯಿಸಿಕೊಂಡ್ರು. ಅವರು ಮುಂದೆ ಹಿಜ್ಬುಲ್ಲಾ ಮುಜಾಹಿದ್ದೀನ್ ಉಗ್ರಗಾಮಿ ಸಂಘಟನೆಯನ್ನ ಸಂಪರ್ಕ ಮಾಡ್ತಾರೆ. ತಾನು ಒಬ್ಬ ಉಗ್ರಗಾಮಿ ಎಂದು ಅವರನ್ನ ನಂಬಿಸಿ ಅವರ ಜೊತೆಗೆ ವಿಶ್ವಾಸ ಗಳಿಸಿ ಅವರ ಜೊತೆಯೇ ಕೆಲ ಕಾಲ ವಾಸವನ್ನು ಕೂಡ ಮಾಡ್ತಾರೆ. ಅಂತಿಮವಾಗಿ ಸರಿಯಾದ ಸಮಯ ಬಂದಾಗ ತಮ್ಮ ಜೊತೆಗಿದ್ದ ಇಬ್ಬರು